ತುರುವೇಕೆರೆ ಜಿಲ್ಲೆಯಲ್ಲಿ ಸುಮಾರು 300 ಮಿಲಿಮೀಟರ್ ಮಳೆಯಾಗಿದ್ದು ರೈತರಿಗೆ ಬಿತ್ತನೆಗೆ ಯಾವುದೇ ತೊಂದರೆಯಾಗದಂತೆ ಗೊಬ್ಬರ ಬಿತ್ತನೆ ಬೀಜಗಳಿಗೆ ಕೊರತೆಯಾಗದಂತೆ 11 ಹೆಚ್ಚುವರಿ ಮಳಿಗೆಗಳನ್ನು ತೆರೆಯಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಅಂತ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅಭಿಪ್ರಾಯಪಟ್ಟರು. ಪಟ್ಟಣದ ವೈಟಿ ರಸ್ತೆಯ ಗಣಪತಿ ಪೆಂಡಾಲ್ನಲ್ಲಿ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 7 ಜನ ಸ್ಪಂದನ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದೇವೆ. ಇದು 8ನೇ ಕಾರ್ಯಕ್ರಮ. ಪ್ರಮುಖವಾಗಿ ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಬಾರಿ ಜಿಲ್ಲೆಯಲ್ಲಿ ಸುಮಾರು 300 ಮಿಲಿಮೀಟರ್ ಮಳೆಯಾಗಿದ್ದು ರೈತರಿಗೆ ಬಿತ್ತನೆಗೆ ಯಾವುದೇ ತೊಂದರೆಯಾಗದಂತೆ ಗೊಬ್ಬರ ಬಿತ್ತನೆ ಬೀಜಗಳಿಗೆ ಕೊರತೆಯಾಗದಂತೆ 11 ಹೆಚ್ಚುವರಿ ಮಳಿಗೆಗಳನ್ನು ತೆರೆಯಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಇನ್ನು ನಮ್ಮ ಜಿಲ್ಲೆಯಲ್ಲಿ ಕಳೆದ ವರ್ಷದ ಬೆಳೆ ವಿಮೆ 70 ಕೋಟಿ ರೂಪಾಯಿಗಳನ್ನು ಈಗಾಗಲೇ ರೈತರ ಖಾತೆಗಳಿಗೆ ಜಮೆಯನ್ನು ಮಾಡಲಾಗಿದ್ದು ಕಳೆದ ಸಾಲಿನಲ್ಲಿ ಕೇವಲ 70,000 ರೈತರು ಬೆಳೆ ವಿಮೆ ಮಾಡಿಸಿದ್ದಾರೆ. ಈ ವರ್ಷ ಕೃಷಿ ಇಲಾಖೆಯು ಆಂದೋಲನವನ್ನು ಕೈಗೊಂಡಿದ್ದು ಅಧಿಕಾರಿಗಳು ಪ್ರತಿ ಗ್ರಾಮ ಪಂಚಾಯಿತಿಗೆ ತೆರಳಿ ಆ ಮಟ್ಟದಲ್ಲಿ ರೈತರಿಗೆ ಬೆಳೆ ವಿಮೆಯ ಬಗ್ಗೆ ಅರಿವು ಮೂಡಿಸುವ ಹಾಗೂ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇನ್ನು ರೈತರು ಅವರು ನೀಡಿರುವಂತಹ ವೇಳಾಪಟ್ಟಿಯಂತೆ ಬೆಳೆ ವಿಮೆ ನೋಂದಣಿ ಮಾಡಿಸಿ ಎಲ್ಲಾ ರೈತರುಗಳು ತಮ್ಮ ಮೊಬೈಲ್ಗಳಲ್ಲಿ ಬೆಳೆಯ ಸಮೀಕ್ಷೆಯನ್ನು ತಾವೇ ಮಾಡಿಕೊಳ್ಳಬಹುದು ಅಂತ ತಿಳಿಸಿದ ಅವರು ಅಧಿಕಾರಿಗಳೊಂದಿಗೆ ಸ್ಪಂದಿಸಿ ಆಂದೋಲನವನ್ನು ಯಶಸ್ವಿಗೊಳಿಸಬೇಕು ಅಂತ ರೈತರಲ್ಲಿ ಮನವಿ ಮಾಡಿದರು. ಜಿಲ್ಲೆಯ ಶಿಕ್ಷಣ ಕ್ಷೇತ್ರದಲ್ಲಿ ಈ ಸಾಲಿನಲ್ಲಿ ಕಡಿಮೆ ಫಲಿತಾಂಶ ಬಂದಿದ್ದು ಇದರಲ್ಲಿ ಶೇಕಡಾವಾರು ಕಡಿಮೆಯಾಗಿದೆ. ಇದರಿಂದ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಿ ಅಂತ ಡಿಡಿಪಿಐ ಸಭೆ ನಡೆಸಿ ಅವರಿಗೆ ಸೂಚನೆ ನೀಡಲಾಗಿದೆ. ಈ ಸಾಲಿನಲ್ಲಿ ಒಳ್ಳೆಯ ಫಲಿತಾಂಶ ಬರುವಂತೆ ಶ್ರಮ ವಹಿಸಬೇಕು ಅಂತ ತಾಕೀತು ಮಾಡಿದ್ದೇವೆ ಎಂದರು. ತಾಲೂಕು ಕಚೇರಿಯ ಕಡತಗಳು ಶೀಘ್ರ ವಿಲೇವಾರಿಯಾಗದೆ ಮತ್ತು ಕೆಲಸಗಳು ತುಂಬಾ ನಿಧಾನವಾಗಿ ನಡೀತಾ ಇರೋದ್ರಿಂದ ಸಿಬ್ಬಂದಿಗಳಿಗೆ ಚುರುಕು ಮುಟ್ಟಿಸಿ ಈ ರೀತಿ ಆಗದಂತೆ ಎಚ್ಚರಿಕೆ ವಹಿಸಿ ಶೀಘ್ರವಾಗಿ ಕಡತಗಳನ್ನು ವಿಲೇವಾರಿ ಮಾಡಿ ರೈತರು ಹಾಗೂ ಸಾರ್ವಜನಿಕರು ಕಚೇರಿಗೆ ಬಂದರೆ ಅವರ ಅಲೆಸದಂತೆ ತಾಲೂಕು ಕಚೇರಿಯ ನೌಕರರಿಗೆ ಎಚ್ಚರಿಕೆ ಕೊಟ್ಟರು. ಪೌತಿ ಖಾತೆ ವಿಲೇವಾರಿಯ ಬಗ್ಗೆ ಸರಿಯಾದ ವೇಳೆಯಲ್ಲಿ ವಿಲೇವಾರಿ ಮಾಡಿ ಇಲ್ಲವಾದಲ್ಲಿ ನೀವೇ ಜವಾಬ್ದಾರಿಗಳಾಗಿರ್ತೀರಿ ಅಂತ ಪೌತಿ ಖಾತೆ ವಿಲೇವಾರಿ ಆಂದೋಲನ ಮಾಡಿ ಸರಿಯಾದ ನಿರ್ವಹಣೆ ಮಾಡಿ ಅಂತ ಕಂದಾಯ ಇಲಾಖೆಯ ಸಿಬ್ಬಂದಿಗಳಿಗೆ ತಾಕೀತು ಮಾಡಿ ಪ್ರತಿ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ವಾಟರ್ ಮ್ಯಾನ್ಗಳಿಗೆ ಎಲ್ಲಾ ಟ್ಯಾಂಕ್ಗಳನ್ನು ಸ್ವಚ್ಛವಾಗಿಡುವುದಕ್ಕೆ ಸೂಚಿಸಿದರು. ಇನ್ನು ಶಾಸಕ ಎಂಟಿ ಕೃಷ್ಣಪ್ಪನವರು ಮಾತನಾಡಿ ನಮ್ಮ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೆಲಸವನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದ್ದು ತಮ್ಮ ಹಿರಿಯ ಅಧಿಕಾರಿಗಳ ತಂಡದೊಂದಿಗೆ ತಾಲೂಕಿಗೆ ಬಂದು ರೈತರ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೇಳೋದಕ್ಕೆ ಬಂದಿದ್ದಾರೆ. ನಿಮ್ಮ ಯಾವುದೇ ಅಹವಾಲುಗಳಿದ್ರೂ ಸಹ ಸ್ಥಳದಲ್ಲಿಯೇ ಬಗೆಹರಿಸಿಕೊಳ್ಳಿ. ಹಾಗೆ ಕಂದಾಯ ಇಲಾಖೆಯ ನೌಕರರು ರೈತರನ್ನ ಅನಾವಶ್ಯಕವಾಗಿ ಕಚೇರಿಗೆ ಅಲಿಸೋದನ್ನ ನಾನು ನೋಡಿದ್ದೇನೆ. ಇದಕ್ಕೆ ನೀವೇ ಜವಾಬ್ದಾರಿಗಳಾಗಿರ್ತೀರಿ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಯ ಮಳಿಗೆಗಳನ್ನು ತೆರೆಯಲಾಗಿತ್ತು. ಅದರಲ್ಲಿ ಆರೋಗ್ಯ ಇಲಾಖೆಯು ಸ್ಥಳದಲ್ಲಿಯೇ ಆರೋಗ್ಯ ತಪಾಸಣೆಯನ್ನ ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವೈಎಂ ರೇಣುಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವರಾಜಯ್ಯ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಚಿದಾನಂದ್, ಅಂಜನ್ ಕುಮಾರ್, ಯಜಮಾನ ಮಹೇಶ್, ಎನ್ಆರ್ ಸುರೇಶ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು, ಬಿಇಒ ಸೋಮಶೇಖರ್, ಅಡಿಷನಲ್ ಎಸ್ಪಿ ಖಾದರ್ ಸೇರಿದಂತೆ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸುರೇಶ್ ಬಾಬು ಎಂ, ಮಾತೃ ಟಿವಿ, ತುರುವೇಕೆರೆ. ಯಾಕಂತ ಹೇಳಿದ್ರೆ ನಾವು ಸುಮಾರು ತಾಲೂಕಲ್ಲಿ ಇದೇ ಒಂದು ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಬೆಳೆ ಸಮೀಕ್ಷೆಯನ್ನು ಸರಿಯಾಗಿ ಆಗಿಲ್ಲ ಪ್ರೈವೇಟ್ ರೆಸಿಡೆನ್ಸ್ ಮತ್ತೆ ಇಲಾಖೆಯಿಂದ. ಈಗ ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಸ್ಮಾರ್ಟ್ ಫೋನ್ಸ್ ಇದೆ. ಸೊ ತಾವೇ ಬೆಳೆ ಸಮೀಕ್ಷೆಯನ್ನು ಮಾಡಬಹುದು. ಸೊ ದಯವಿಟ್ಟು ತಾವೆಲ್ಲ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಳ್ಳೆಯ ಒಂದು ರೀತಿಯಲ್ಲಿ ನಿಮ್ ಬೆಳೆಯದು ತಾವೇ ಸಮೀಕ್ಷೆ ಮಾಡಬೇಕು ಅಂತ ಎಲ್ಲ ರೈತರಿಗೂ ಈ ಒಂದು ಸಭೆ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ. ಮತ್ತೆ ಈ ವರ್ಷ ನಮ್ಮ ಶಾಲೆಗಳಿಗೆ ಬಂದಾಗ ರಿಸಲ್ಟ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಸೊ ನಾವು ಎಲ್ಲ ಬಿಇಒ ಇಂದ ಇವತ್ತು ಬಿಇಒ ಎಲ್ಲ ಸ್ವಾಗತ ಮಾಡಿದ್ರು ಎಲ್ಲರಿಗೂ. ಮತ್ತೆ ಎಲ್ಲ ಸ್ಕೂಲ್ HMಗಳಿಗೆ ಮಕ್ಕಳದು ಇಡೀ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಒಂದು ಒಳ್ಳೆಯ ಪುಣ್ಯ ಕೆಲಸವನ್ನು ತಾವೆಲ್ಲ ಮಾಡ್ತಿದ್ದೀರಾ ಅನ್ನೋದನ್ನು ತಾವೆಲ್ಲ ನೆನಪಲ್ಲಿ ಇಟ್ಕೊಂಡು ಮುಂದಿನ 10 ತಿಂಗಳು ಎಸ್ ಸರ್ ಇನ್ನೂ ಒಳ್ಳೆ ಸರ್ ಬರ್ಬೇಕು ಸರ್. ಈಗ ಎಲ್ಲ ನಿಮ್ಗೆಲ್ಲ ಗೊತ್ತಿರ್ಬೇಕು 10ನೇ ತರಗತಿದು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ CCTV ಕ್ಯಾಮೆರಾ ಹಾಕಿದ್ದಾರೆ. ಸೊ ಅದರಿಂದಾಗಿ ಇನ್ನೂ ಒಂದು ಬಂದ್ ಕರೆ ಕೊಟ್ಟಿದ್ವಿ. 100% ತಾವೆಲ್ಲ ಮಾಡಿದ್ದೀರಿ. ನಿಮಗೆ ಧನ್ಯವಾದ. ಮುಂದೆ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ರೈಲು ಬರೋ ಚಲೋದಿ ನಾವೇ ಹೋಗ್ತೀವಿ. ಜೈಲು ಹೋಗಿದ್ದೆ ನಾನೇ ಸಿಕ್ಕಿಲ್ಲ. ನಾನು 32 ವರ್ಷಕ್ಕೆ ರಾಜ್ಯಾಧ್ಯಕ್ಷ ಆಗಿದ್ದೆ. ಅವರೇ 2 ಸರಿ ಜೈಲಿಗೆ ಹೋಗಿ ಬಂದಿದ್ರಿ ನೌಕರ ಪರವಾಗಿ. ನನಗೇನು ಭಯ ಭೀತಿ ಏನೂ ಇಲ್ಲ. ಯಾತಕ್ಕೆ ಅಂದ್ರೆ ಇವತ್ತು ಮೇಡಮ್ ಇದು ಕಾವೇರಿ ಸತ್ಯಗಾಲದಿಂದ 1,000 ಕೋಟಿ ಖರ್ಚು ಮಾಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇವರೇ ಇರಿಗೇಷನ್ ಮಿನಿಸ್ಟರ್ ನೀರು ತಗೊಂಡಿದ್ದ
ತಗೊಂಡಿದ್ದಾರೆ, ಕನಕಪುರ ತಗೊಂಡಿದ್ದಾರೆ, ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಮಾಗಡಿಗೆ, ಕುಡಿಗೆಗೆ. ಇಗ್ಲೂ ಡ್ಯಾಮ್ ಇದೆ, ಇಗ್ಲೂ ಡ್ಯಾಮಿಗೆ ತುಂಬ್ತಾರೆ. ನೀರು ತಗೊಳ್ಳಿ ನಮ್ದೇ ರೈತರಿಗೆ. ಇಲ್ಲಿ ನೀವು ಹೋದ್ರೆ ಈ ಕೆಳಗಡೆ ಲಿಂಕ್ ಚಾನಲ್ ಮಾಡಿದ್ರೆ 127 ಕಿಲೋಮೀಟರ್ ಇರ್ತಕ್ಕಂಥ ರೈತರು ತೋಟ ಎಲ್ಲ ಒಣಗ್ತದೆ. ಹೇಳ್ತಾರೆ ಸಚಿವರು, ಇಲ್ಲ ನಾನು ರಿಜಿಸ್ಟ್ರೇಷನ್ ಪವರ್ ಕೊಡ್ತೀನಿ ಇಂಜಿನಿಯರ್ಗೆ ಅಂತ. ಸಾಧ್ಯ ಸ್ವಲ್ಪ ತಿಳುವಳಿಕೆ ಬೇಕಾಗ್ತದೆ, ಇಲ್ಲಾಂದ್ರೆ ಕಷ್ಟ ಆಗ್ತದೆ. ಇದಕ್ಕೆ ನಮ್ಮಲ್ಲಿ ಸಫಿಷಿಯಂಟ್ ನೀರಿದೆ, ಯುಟಿಲೈಸ್ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಹೇಮಾವತಿ ಚಾನಲ್ ಬರ್ತಕ್ಕಂಥ 8,500 ಎಕರೆ ಕಬ್ಬು ಬೆಳಿತೇವೆ, ಅದಕ್ಕೊಂದು ನದಿ ನೀರು ಅಲಾಟ್ ಮಾಡಿಲ್ಲ. ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿನೂ ಆಗಿಲ್ಲ. ನಮ್ಮ ಲಾಯರ್ಸ್ ಆಗಿ, ನಮ್ಮ ಸರ್ಕಾರ ಆಗಲಿ ಇದನ್ನ ಪಾಪ್ಯುಲೇಷನ್ ತಗ್ತೀವಿ ಅಂತ ಹೇಳ್ತಾರೆ. ಮೇಡಮ್ ಅವ್ರು 2 ಬೇಜಾರು ಮಾಡ್ಕೊಳ್ಳಿ. ಹಾಗೆ ಪಾಪ್ಯುಲೇಷನ್ ಅದು 43 ಲಕ್ಷ ಪಾಪ್ಯುಲೇಷನ್ ತಗೊಂಡಿದ್ದಾರೆ ಬೆಂಗಳೂರು. ಇವತ್ತು 1,40,40,00,000 ಅದು ರಿವಿಷನ್ ಅಪ್ಲಿಕೇಶನ್ ಹಾಕಿ ಮಾಡುವ. ಇದನ್ನ ನಾವು 800 ಪೇಜ್ ಪುಟ ಉಳ್ಳಂತ ಒಂದು ಜಡ್ಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್. ಅದಕ್ಕೆ ನಾನು ರಾಜಾರಾವ್ ಅಂತ ಒಬ್ಬ ಎಕ್ಸ್ಪರ್ಟ್ ವಾಟ್ಸಪ್ ಇಂಜಿನಿಯರ್ ಚೀಫ್ ಅವರು ಪಾಪ ನಾನು ಹೇಳಿ ಅವನ ಒಂದು ಕಮಿಟಿ ಮಾಡಿ, ಟೆಕ್ನಿಕಲ್ ಕಮಿಟಿ ಮಾಡಿ ಅವ್ರ ಸಲಹೆ ತಗೊಳ್ಳಿ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಅದನ್ನೆಲ್ಲ ನಾವು ಬೇರೆ ವೇದಿಕೆಯಲ್ಲಿ ಮಾತಾಡ್ತೀವಿ. ಕೇವಲ ರೈತರಿಂದ ತಮಗೂ ಮನವರಿಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಸಬ್ಜೆಕ್ಟ್ ಅನ್ನ ಮಾತಾಡಿದ್ದೀನಿ. ಒಂದು ಕಡೆ ತಾವು ಬಹಳ ಹೊತ್ತಿಂದ ಕಾಯ್ತೀರ, ತಮ್ಮ ಆಹ್ವಾನ ದಯಮಾಡಿ ಕೊಡಿ. ಯಾವ ಇಲಾಖೆ ಕೊಡಿ, ಮೇಡಮ್ ಅವರಿಗೆ ಕೊಡ್ಬೇಕು ಕೊಡಿ, ಯಾರಿಗೆ ಬೇಕಾದ್ರೆ ದಯಮಾಡಿ ಕೊಡಿ ಅಂತ ಹೇಳಿ ತಮ್ಮೆಲ್ಲರೂ ಒಲಿಸಿ ನನ್ನ ಮಾತಬಹುದು. ಧನ್ಯವಾದ. ಈಗ ಒಂದು ಆದೇಶ ಕೌನ್ಸಿಲಿಂಗ್ ಮಾಡಬೇಕು ಅಂತ ಈಗೆಲ್ಲ ಟ್ರಾನ್ಸ್ಪೋರ್ಟ್ ಹೋಗ್ತಾರೆ, ಅದೆಲ್ಲ ಆಗಬಾರ್ದು. ಹಳ್ಳಿ ನಾಡಿನಲ್ಲಿ ಒಳ್ಳೆ ಹಾಸ್ಪಿಟಲ್ ಇದೆ, ಕ್ಲೀನ್ ಇದೆ, ಎಲ್ಲ ಮೆಟೀರಿಯಲ್ಸ್ ಇದೆ, ಸವಲತ್ತು ಇದೆ, ಬಟ್ ಟ್ರೀಟ್ಮೆಂಟ್ ಕೊಡಕ್ಕೆ ಡಾಕ್ಟರ್ ಇಲ್ಲ. ಅಂತ ಪರಿಸ್ಥಿತಿ ಬಂದಿದ್ದೀವಿ ಮೇಡಮ್ ಅವರೇ. ಎಲ್ಲ ರಿಕ್ರೂಟ್ ಮಾಡಿ ಅಂತ ಎಲ್ಲ ಕೊಡಿ. ಹಾಗಾಗಿ ನಾವು ಇಂಥ ಸಂದಿಗ್ಧ ಪರಿಸ್ಥಿತಿ ಡೈರಿಯಾ ಜ್ವರ ಇರುವಾಗ, ಕಾಲ ಬರುವಾಗ ನಾವು ಕೇಳಿಸಿದಾಗಿದ್ದ ಇದ್ರೆ ಆಡಳಿತ ಪಾಪ ಹಳ್ಳಿ ರೈತ ಏನಾಗ್ತಾರೆ ಕಷ್ಟ ನಾವು ನೋಡ್ತಾ ಇರ್ತೀವಲ್ಲ. ಯಾವ ಹೊರದ್ಮೇಲೆ ಹೋಗಿದ್ದಾಗ ನೆಲಪಟ್ಟು ಬಂದು ಸತ್ತೋಗ್ತದೆ, ನೆಲಪಟ್ಟು ಬರಲ್ಲ. ನೀವು ತಿಂದಿರಲ್ಲ ಬಾಳ 3 ಕೆಜಿ, ಅದು ಹೊಡೆದ 4 ಕೆಜಿ ತಿಂದ್ರು 3 ಕೆಜಿ ತಿಂತೀರಿ. ಅದು ತರ್ಕೋಬೇಕಲ್ಲ ಬಾಡಿ, ಆ ಹೊಟ್ಟೆಗಾಗಿ ಸಾಯ್ತೀವಿ. ಅದ್ರ ಬಗ್ಗೆ ತಾವು ಸ್ವಲ್ಪ ಆರೋಗ್ಯದ ಬಗ್ಗೆ ತುರುವೇಕೆರೆಯಲ್ಲಿ ಬಾಡಿ ಫೇಮಸ್ ನಮ್ಗೆ ಗೊತ್ತಿದೆ, ಆದ್ರೂ ಕಡಿಮೆ ಸ್ವಲ್ಪ ಆರೋಗ್ಯ ಕಡೆ ಗಮನ ಕೊಡಿ. ಇದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮ. ಎಲ್ಲರೂ ಸಹ ಅಧಿಕಾರಿಗಳು ಇಲ್ಲೇ ಬಂದಿದ್ದಾರೆ. ನಿಮ್ಮ ಆಹ್ವಾನ ನಿಧಾನವಾಗಿ, ಗದ್ದಲ ಬೇಡ, ಕೂಗಾಟ ಬೇಡ, ಸಮಾಧಾನ ಕುರಿತು ಅರ್ಜಿ ಕೊಡಿ. ಯಾವ್ಯಾವ ಸಾಧ್ಯ ಕೆಲವು ಲೆಟರ್ ಕೊಟ್ಟಿದ್ದಾರೆ, ಅದು ಜಿಲ್ಲಾ ಲೆವೆಲ್, ಗೌರ್ಮೆಂಟ್ ಲೆವೆಲ್ ಆಗೋದು. ಅವರು ಶಿಕ್ಷಣ ಮಾತಾಡೋದು ಸಬ್ಜೆಕ್ಟ್ ನಾನು ಮಾತಾಡ್ತೀನಿ. ಇವನ್ ಮಾತ್ರ ಇಲ್ಲಿ ಎಲ್ಲಿ ಸಾಧ್ಯ ಆಗುತ್ತೆ ಅಗ್ರ ಸಂಘ ಅಧ್ಯಕ್ಷ ಬಾರಪ್ಪ. ಹಂಗಾಗಿ ಅಥವಾ ನಾವು ಚೀಫ್ ಆಫೀಸರ್ಗೆ, ತಹಸೀಲ್ದಾರ್ಗೆ ಅಡ್ಮಿನಿಸ್ಟ್ರೇಟ್ ಇದ್ದೀವಿ. ಕೆಲವು CS ಐಟ್ ಅನ್ನ ಸಂಘ ಸಂಸ್ಥೆ ಕೊಡಿ. ಏನಾಗಿದೆ ಒಂದು 30-40 CS ಐಟ್ ಬಹಳ ವೇಸ್ಟ್ ಆಗಿವೆ. ಆಮೇಲೆ ಇಸ್ಪೀಟ್ ಆಗ್ತದೆ. ಅದು ಬಿಟ್ಟು ಒಂದು ಯಾವುದೋ ಸಂಘ ಸಂಸ್ಥೆ ಕೇಳಿ ಇಸ್ಪೀಟ್ ಆಡೋದು ನಿಲ್ಲಿಸ್ಬೇಕು. ಪೊಲೀಸ್ ಇಲಾಖೆ ಬಂದಿಲ್ಲ, ಅವರ ಬಂದಿದ್ದಾರೆ. ಹಾಗಾಗಿ ಎಸ್ಪಿ ಬಂದು ಚೆನ್ನಾಗಿತ್ತು. ನಮ್ಮಲ್ಲಿ ಇಸ್ಪೀಟ್ ಅಂತ ಜಾಸ್ತಿ ಆಗಿದೆ, ಅದು ಕಡಿವಾಣ ಹಾಕ್ಬೋದು. ಯಾವ್ದಕ್ಕೆ ನಾನು ಹೇಳ್ತೀನಿ ಅಂದ್ರೆ, ಈಗ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ನನಗೆ ಹೋಗ್ತದೆ. SSLC PUC ಡಿಗ್ರಿ ಮಾಡ್ಕೊಂಡು ಇಲ್ಲೇ ಅವೇ ಹುಡುಗರೆಲ್ಲ ಅವನ್ನೇನು ಓಡ್ಸಕ್ಕಾಗಲ್ಲ, ಕೆಲಸ ಸಿಕ್ಕಲ್ಲ. ಎಲ್ಲ ಡಿಗ್ರಿ ಮಾಡಿದ್ರು IAS KS ಮಾಡಕ್ ಆಗಲ್ಲ. ಎಲ್ಲ ಕಷ್ಟಪಟ್ಟು ಮೇಲೆ ಬರ್ತಾರೆ, ಅವ್ರು ಜೀವನ ಮಾಡ್ತಾರೆ. ಅದೇನಂತ ಕೆಟ್ಟದಾಗಿ ಹೋಗ್ತಾರೆ. ಇಸ್ಪೀಟ್ ಆಡಕ್ ಹೋಗೋದು, ಕರ್ತವ್ಯ ಮಾಡೋದು, ಕಾಯಿ ಮಾಡ್ಬಿಟ್ಟು ಇಸ್ಪೀಟ್ ಆಡೋದು, ಇವಕ್ಕೆಲ್ಲ ಕಡಿವಾಣ ಆಗ್ಬೇಕಂದ್ರೆ ಪೊಲೀಸ್ ಇಲಾಖೆ ಸ್ವಲ್ಪ ಬಂದೋಬಸ್ತಾಗಿ ಅವ್ರು ಇರ್ಬೇಕು. ಕಾದರು ನಮ್ಮಲ್ಲಿ ಸರ್ಕಾರಿ ಇನ್ಸ್ಪೆಕ್ಟರ್ ಟೂರ್ ಟೈಮ್ ಇದ್ರು, ನಮ್ಮ ಜೊತೆ ಇದ್ರು, ಬಹಳ ಬಿಗಿ ಇಟ್ಟಿದ್ರು. ಇಸ್ಪೀಟ್ ಆಡಕ್ಕೆ ಕೊಡ್ತಿಲ್ಲ. ಸ್ಕೂಲ್ ಹೋಗ್ಬೋದು ಮನುಷ್ಯ, ಸ್ಕೂಲ್ ಹಿಡಿದು ಒಂದು ಸ್ವಲ್ಪ ಮಾತಾಡಿದ್ರು. ಹಾಗೆ ಆಡಳಿತನ ಬಿಗಿ ಮಾಡಿದ್ರೆ ಸರಿ ಹೋಗ್ತದೆ ಅಂತ ಮಾತನ್ನು ಹೇಳ್ತಾ, ತಹಸೀಲ್ದಾರ್ ಆಫೀಸಲ್ಲಿ ಕೆಲಸಗಳು ಫಾಸ್ಟ್ ಆಗಿ ಆಗ್ಬೇಕು. ರೇಣುಕುಮಾರ್
ಏನಾಗಿದೆ ಎಲ್ಲ ಆಫೀಸರು ಮಾಡಿದ ಕೆಲಸ ನಿಮ್ಮಲ್ಲಿ ಸುತ್ತಿ ಸಾಯ್ಬೇಕು. ಅದಕ್ಕೊಂದು ಕಡಿವಾಣ ಚೆಕ್ ಮಾಡಬೇಕು. ಒಂದು ಅಪ್ಲಿಕೇಶನ್ ಬಂದ್ರೆ 15 ದಿವಸ ಡಿಸ್ಪೋಸ್ ಮಾಡಿ, ಅದಾಗುತ್ತೆ ಇಲ್ಲ ಅವರೇ ಕಳಿಬೇಕು ಬೆಳಗ್ಗೆ ಎದ್ದು. ಅದಕ್ಕೆ ಒಂದು ಡಿಸ್ಪೋಸಲ್ ಮೆಜರ್ಮೆಂಟ್ ಇಟ್ಕೊಳ್ಳಿ, ಅವಾಗ ಆಡಳಿತ ಬಿಗಿ ಬರ್ತದೆ ಅಂತ ಹೇಳ್ತಾ ಎಲ್ಲ ಇಲಾಖೆಯ ಅಧಿಕಾರಿ ಮಿತ್ರರಿಗೆ, ನೌಕರ ಮಿತ್ರರಿಗೆ ಅಂತ ಹೇಳಿದ್ರೆ ತಾವೇನು ಅರ್ಜಿ ಸ್ವೀಕಾರ ಮಾಡ್ತೀರಾ ಅದಕ್ಕೆ ರಿಪ್ಲೈ ಆಗಿ ನಿಮ್ಗೆ ಮಾಡ್ಕೊಳ್ಳೋದು ಸಂತೋಷ. ಆಗದೆ DC ತಂದು ಅದು ಡಿಸ್ಪೋಸ್ ಮಾಡಕ್ಕೆ ಹೊರತು ಕಟ್ಟಿಗೆ ಕೆಲಸ ಆದ್ರೆ ಈ ಸಮಯ ವೇಸ್ಟ್ ಆಗುತ್ತೆ, ವ್ಯರ್ಥವಾಗ್ತದೆ. ಏನಪ್ಪ ಮುಂದಿನ ದಿವಸಗಳಲ್ಲಿ ತುಂಬಾ ಜನ ಬಂದಿದ್ದಾರೆ ಪಾಪ, ತುಂಬಾ ಜನ. ನಾವು ಅದು ಸ್ಪಂದಿಸ್ತಿರ್ಬೋದು. ಏನಂತ ನೀವು ದೇಶ ಬಿಡ ಏನು ಮಾಡೋಕಿಲ್ಲ ಅಂತ ನನಗೂ ಬೇಕಿಟ್ಟು ಹೋಗ್ತೀವಿ. ಅದಾಗಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಸಮಾಧಾನಕ್ಕೆ ಆಯಾ ಇಲಾಖೆ ನೀವು ಅರ್ಜಿ ಕೊಡಿ, ಅವರು ಡಿಸ್ಪೋಸ್ ಮಾಡ್ತಾರೆ. ಅವ್ರು ಏನೋ ನಿಮಗೆ ರಿಪ್ಲೈ ಕೊಡ್ಬೇಕು ಅವೆಲ್ಲ ಕೊಡ್ತಾರೆ. ಡೆಪ್ಯೂಟಿ ಕಮಿಷನರ್ ಏನಾಗುತ್ತೆ ಅದನ್ನು ಮಾಡ್ಕೊಡ್ತಾರೆ. ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಈಗ ನಮ್ಮ KSRTC ಡಿವಿಷನಲ್ ಕಮಿಷನ್ ಬಂದಿದ್ದಾರೆ, DDL ಬಂದಿದ್ದಾರೆ. ಪಾಪ ಬಸ್ಸು ನಾನು ಕೇಳಿದ್ದೆ ಮಿನಿಸ್ಟರ್ ಕೊಟ್ಟವ್ರೆ. ಆದ್ರೆ ಇವತ್ತು ಬಹಳ ಖುಷಿ ಆಗ್ತದೆ. ಇದು ಇನ್ನೂ 10 ಬಸ್ ಬೇಕು ಅಂತ ನಮ್ಮ ಡಿಪಾರ್ಟ್ಮೆಂಟ್ ಹೇಳಿದ್ರೆ ನಾನು ಖಂಡಿತ ಕೊಡಿಸ್ತೀನಿ. ರಾಮಲಿಂಗಾರೆಡ್ಡಿ ನಾನು ಒಂದೇ ಕ್ಲಾಸ್ ಬಿಟ್ಟರೆ ಹೋದವರು, BSc ನಾನು BK ಮಾಡ್ಕೊಡ್ತಾರೆ, ತೊಂದರೆ ಇಲ್ಲ. ಯಾವುದೇ ಸಚಿವರು ಸಹ ವಿರೋಧಿಲ್ಲ. ಹಾಗಾಗಿ ಒಂದೇನಪ್ಪ ಅಂದ್ರೆ ಈ ಇರಿಗೇಷನ್ ಒಂದು ಸಮಸ್ಯೆ. ನಾವು ಚಾನಲ್ ತಗೊಂಡು ಹೋಗಲಿಕ್ಕೆ ನಮ್ಗೆ ವಿರೋಧಿಲ್ಲ ಮೇಡಮ್. ಅವ್ರಿಗೆ 3 TMC ನೀರು ಅಲರ್ಟ್ ಆಗಿದೆ, ತಗೊಂಡೋಗ್ಲಿಕ್ಕಿಲ್ಲ, ತೊಂದರೆ ಇಲ್ಲ. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, DK ಶಿವಕುಮಾರ್ ಅವರೇ ಮಿನಿಸ್ಟರ್ ಸುಮಾರು 900 ಕೋಟಿ ರೂಪಾಯಿ ಕೊಟ್ಟು ಚಾನಲ್ ವೈಡನ್ ಮಾಡಿದ್ದಾರೆ. ಮೊದಲು 450 ಕ್ಯೂಸೆಕ್ ನೀರಿಗೆ ಹೋಗ್ತಿದ್ದು ಮಾಗಿ ಮತ್ತು ಹುಳಿಗಳಿಗೆ, ಈಗ ಸುಮಾರು 600ರಿಂದ 700 ಕ್ಯೂಸೆಕ್ ಹೋಗುವಂತ ಅವಕಾಶ ಇದೆ. ಅದನ್ನ ಅಲ್ಲೇ ಚಾನಲ್ ತಗೊಂಡು ಹೋಗುದು. ಇಲ್ಲಿ ಚಾನಲ್ ತಗೊಂಡು ಹೋದ್ರೆ ಸುಮಾರು 127 ಕಿಲೋಮೀಟರ್ ಇಡೀ ಗುಬ್ಬಿ ಕೊಟ್ಟಿಗೆರೆ ನೋಡಿದೆ ಪೇಪರ್. ನಾನು ಮಿನಿಸ್ಟ್ರಿ ನಮ್ಮ ಸ್ನೇಹಿತರು ಹೇಳಿದೆ 10 ದಿವಸಕ್ಕೊಂದ್ಸರಿ ನೀರು ಬಿಡ್ತಾರೆ ಅಂತ ಪೇಪರ್ನ ಬರೆದಿದ್ರು. ಮಧುಗಿರಿ ಇವತ್ತು ಸೀದಾ ಗುಬ್ಬಿ ಇದೆಲ್ಲ ನೀರು ಬರೋಣ, ನೀರೇ ಬರೋಣ.